ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚಿರತೆಯೊಂದು ಬಾವಿಗೆ ಬಿದ್ದು ಸಾವನ್ನಪ್ಪಿದ ಘಟನೆ ಆದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಡೂರಿನಲ್ಲಿ. ಕುಂಬಳೆ ಆರಿಕಾಡಿಕೋಟೆಯಲ್ಲಿ ನಿಧಿ ಬೇಟೆ, ಮುಜೀಬ್ ಕಂಬರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ. ಕೆಎಸ್ಆರ್ಟಿಸಿ ನೌಕರರು ಕುಟುಂಬ ಸದಸ್ಯರ ವತಿಯಿಂದ ಮಾರ್ಚ್ ಹಾಗೂ ಪ್ರತಿಭಟನಾ ಒಕ್ಕೂಟ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಕೋಮು ಧ್ರುವೀಕರಣ ರಾಜಕೀಯದ ವಿರುದ್ಧ ಐಎನ್ಎಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಅಭಿಯಾನ, ಕಾಸರಗೋಡು ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮ. ವಾರ್ತೆಗಳು ವಿವರವಾಗಿ. ಚಿರತೆಯೊಂದು ಬಾವಿಗೆ ಬಿದ್ದು ಸಾವನ್ನಪ್ಪಿದ ದಾರುಣ ಘಟನೆ ಆದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಡೂರಿನಲ್ಲಿ ನಡೆದಿದೆ. ತಲಪಚೇರಿಯ ಮೋಹನ್ ಎಂಬವರ ಉಪಯೋಗ ಶೂನ್ಯವಾದ ಬಾವಿಯಲ್ಲಾಗಿದೆ ಚಿರತೆ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು. ಆದೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಡೂರಿನಲ್ಲಿ ಚಿರತೆಯೊಂದನ್ನು ಬಾವಿಗೆ ಬಿದ್ದು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ತಲಪಚೇರಿಯ ಮೋಹನ್ ಎಂಬವರ ಉಪಯೋಗ ಶೂನ್ಯವಾದ ಬಾವಿಯಲ್ಲಿ ಚಿರತೆಯನ್ನು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ ಮಾಡಿರುವುದು. ಜನರಿಲ್ಲದ ಬಲೆ ಹಾಕಿ ಮುಚ್ಚಿದ ಬಾವಿಯ ಒಳಗಿನಿಂದ ಶುಕ್ರವಾರ ರಾತ್ರಿ ದುರ್ವಾಸನೆ ಬರುತ್ತಿರುವುದು ಗಮನಕ್ಕೆ ಬಂದು ನೋಡಿದಾಗ ಚಿರತೆಯನ್ನು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ವಿಷಯ ತಿಳಿದು ಅರಣ್ಯಾಧಿಕಾರಿ ರಾಜು ಪೆರುಂಬಳಿ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಆರಿಕಾಡಿಕೋಟೆಯಲ್ಲಿ ನಿಧಿಪೇಟೆಯಲ್ಲಿ ಕೇಂದ್ರ ಪುರಾತತ್ವ ಇಲಾಖೆಯ ದೂರಿನಲ್ಲಿ ಪ್ರಕರಣ ದಾಖಲಿಸಿರುವ ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ಚೌಕಿಯಲ್ಲಿ ಆಯೋಜಿಸಿದ ಪ್ರತಿಭಟನಾ ಸಭೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಉದ್ಘಾಟಿಸಿದರು. ಕುಂಬಳೆ ಆರಿಕಾಡಿಕೋಟೆಯಲ್ಲಿ ನಿಧಿ ಭೇಟಿಯಲ್ಲಿ ಕೇಂದ್ರ ಪುರಾತತ್ವ ಇಲಾಖೆಯ ದೂರಿನಲ್ಲಿ ಪ್ರಕರಣ ದಾಖಲಿಸಿರುವ ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ಚೌಕಿಯಲ್ಲಿ ಆಯೋಜಿಸಿದ ಪ್ರತಿಭಟನಾ ಸಭೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಉದ್ಘಾಟಿಸಿದರು. ಯಾಕೆ ಈ ಅನ್ಯಾಯವನ್ನು ನಿಮ್ಮ ಕೈಲಿ ತಡಿಲಿಕ್ಕೆ ಆಗ್ತಾ ಇಲ್ಲ? ನೀವು ಕೂಡ ಈ ಒಂದು ಸರ್ಕಾರ ಜೊತೆ ಕೈ ಜೋಡಿಸ್ಕೊಂಡಿದ್ದೀರಾ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಒಂದು ಮೊದಲನ ಹಂತ ಅಲ್ಲ, ಎರಡನೇ ಹಂತ ಅಲ್ಲ. ನಾವು ಇನ್ನೂ ಕೂಡ ಹೆಚ್ಚಾಗಿ ಇದರ ಪ್ರತಿಭಟನೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಈ ಒಂದು ವೈಸ್ ಪ್ರೆಸಿಡೆಂಟ್ ಸ್ಥಾನ ಅಂತ ಏನಿದೆ ಈ ಜನಪ್ರತಿನಿಧಿಗೆ, ಆ ವೈಸ್ ಪ್ರೆಸಿಡೆಂಟ್ ಸ್ಥಾನದಿಂದ ರಾಜೀನಾಮೆ ಕೊಡಿಸ್ಬೇಕು. ನಾವು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಆ ವೈಸ್ ಪ್ರೆಸಿಡೆಂಟ್ನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಯಾವುದೇ ರೀತಿಯಂತ ಅರ್ಹತೆ ಇಲ್ಲ ಅವರಿಗೆ. ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪ್ರಿಯಾ ಅಧ್ಯಕ್ಷತೆ ವಹಿಸಿದ್ದರು. ಮೊಗ್ರಾಲ್ ಪುತ್ತೂರು ಸ್ಥಾಯಿ ಸಮಿತಿ ಚೇರ್ಪರ್ಸನ್ ಪ್ರಮೀಳಾ ಮಜಲ್, ಬ್ಲಾಕ್ ಪಂಚಾಯತ್ ಸದಸ್ಯ ಸುಕುಮಾರನ್ ಕುದುರೆಪಾಡಿ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಪುಷ್ಪಾ ಗೋಪಾಲನ್, ಮೊಗ್ರಾಲ್ ಪುತ್ತೂರು ಪಂಚಾಯತ್ ಬಿಜೆಪಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ, ಪ್ರಧಾನ ಕಾರ್ಯದರ್ಶಿ ಗಣೇಶ್, ಸಂಪತ್ ಕುಮಾರ್ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸೆಕ್ರೆಟರಿಯೇಟ್ಗೆ ಹಾಗೂ ಜಿಲ್ಲಾ ಕೇಂದ್ರಗಳಿಗೆ ಕೆಎಸ್ಆರ್ಟಿಸಿ ನೌಕರರು ಕುಟುಂಬ ಸದಸ್ಯರ ವತಿಯಿಂದ ಮಾರ್ಚ್ ಹಾಗೂ ಪ್ರತಿಭಟನಾ ಒಕ್ಕೂಟ ನಡೆಸಲಾಯಿತು. ಕಾಸರಗೋಡು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿಕೆ ರಾಜನ್ ಉದ್ಘಾಟಿಸಿದರು. ವೇತನ ಹಾಗೂ ಪಿಂಚಣಿಯನ್ನು ಸರಿಯಾಗಿ ಸಮಯಕ್ಕೆ ವಿತರಿಸಬೇಕು, ಪಿಂಚಣಿ ಪರಿಷ್ಕರಣೆಯನ್ನು ಜಾರಿಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೆಎಸ್ಆರ್ಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಯೋಜಿಸಿದ್ದ ರಾಜ್ಯ ಜಾಥಾ ಸಮಾಪನದೊಂದಿಗೆ ಸೆಕ್ರೆಟರಿಯೇಟ್ಗೆ ಹಾಗೂ ಜಿಲ್ಲಾ ಕೇಂದ್ರಗಳಿಗೆ ಕೆಎಸ್ಆರ್ಟಿಸಿ ನೌಕರರು ಕುಟುಂಬ ಸದಸ್ಯರ ವತಿಯಿಂದ ಮಾರ್ಚ್ ಹಾಗೂ ಪ್ರತಿಭಟನಾ ಒಕ್ಕೂಟ ಆಯೋಜಿಸಲಾಯಿತು. ಕಾಸರಗೋಡು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿಕೆ ರಾಜನ್ ಉದ್ಘಾಟಿಸಿದರು. ഈ കഴിഞ്ഞ ദിവസം നിങ്ങൾ കേട്ടില്ലേ, കർണാടകത്തിൽ 30 മാസമായി ശമ്പളം കിട്ടാത്ത സ്ഥാപനമാണ് കർണാടക റോഡ് ട്രാൻസ്പോർട്ട് കോർപ്പറേഷൻ. നിങ്ങൾ മനസ്സിലായിക്കോ, അവിടെ പണിമുടക്ക് വയ്ക്കാൻ പറ്റൂ. അവിടെ ഭരിക്കുന്ന കോൺഗ്രസ്സാണ്. ചർച്ച നടത്തി ഇപ്പോൾ തൽക്കാലം 2-3 കാലമാർക്ക് കൊടുത്തു, തൽക്കാലം പണിമുടക്കം പ്രചരിച്ചു. എന്തായിരുന്നു പ്രചരിപ്പിച്ചിരുന്നത്? തൊട്ടപ്പുറത്തെ കർണാടക ലാഭത്തിലല്ലേ? എത്ര മനോഹരമായ ബസ്സുകൾ. തമിഴ്നാട് റോഡ് ട്രാൻസ്പോർട്ട് ലാഭത്തിലല്ലേ? എന്തേ കേരളം ഇങ്ങനെ? പ്രിയപ്പെട്ടത്, എല്ലാ സ്ഥലത്തും പെട്രോൾ ഡീസലിൻ്റെ വില ഇതുപോലെയാണ്. അവർക്ക് ഈ പ്രതിസന്ധിയുണ്ട്. ഇൻഷുറൻസ് പ്രതിസന്ധി അവർക്കുണ്ട്, പാർട്സിൻ്റെ പ്രതിസന്ധി, ടയറിൻ്റെ പ്രതിസന്ധി എല്ലാം അവർക്കുണ്ട്. ഇന്ത്യ രാജ്യത്തെ മുഴുവൻ റോഡ് ട്രാൻസ്പോർട്ട് കോർപ്പറേഷൻ ന്യൂനശ്വാസം ഭരിക്കുമ്പോൾ ഇതാ ഈ കേരളത്തിലെ KSRTC തല ഉയർത്തി നിൽക്കുക. ಕೆಎಸ್ಆರ್ಟಿಇಎ ಜಿಲ್ಲಾಧ್ಯಕ್ಷ ಸಿ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಕೆಎಸ್ಆರ್ಟಿಇಎ ರಾಜ್ಯ ಉಪಾಧ್ಯಕ್ಷ ಮೋಹನ್ ಕುಮಾರ್ ಬಾಡಿ ಹೋರಾಟ ಘೋಷವಾಕ್ಯಗಳ ಕುರಿತು ಮಾಹಿತಿ ನೀಡಿದರು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿಗಳಾದ ಗಿರಿಕೃಷ್ಣನ್, ಕೆ ರವೀಂದ್ರನ್, ಪೆನ್ಷನರ್ಸ್ ಆರ್ಗನೈಸೇಷನ್ ರಾಜ್ಯ ಆರ್ಗನೈಸಿಂಗ್ ಕಾರ್ಯದರ್ಶಿ ಕೆ ಗಣೇಶನ್, ಸಿಐಟಿಯು ಏರಿಯಾ ಕಾರ್ಯದರ್ಶಿ ಪಿವಿ ಕುಂಜಂಬು, ಪಿಎಂ ಭಾಸ್ಕರನ್, ಎಂ ಲಕ್ಷ್ಮಣನ್, ವಿವಿಧ ಟ್ರೇಡ್ ಯೂನಿಯನ್ ಸರ್ವಿಸ್ ಸಂಘಟನೆಯ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳು ಶುಭ ಹಾರೈಸಿದರು.
ಕಾರ್ಯದರ್ಶಿ ಎಂ ಸಂತೋಷ್ ಸ್ವಾಗತಿಸಿ ಕೋಶಾಧಿಕಾರಿ ರಶ್ಮಿ ನಾರಾಯಣ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಮು ಧ್ರುವೀಕರಣ ರಾಜಕೀಯದ ವಿರುದ್ಧ ಐಎನ್ಎಲ್ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ಅಭಿಯಾನ ನಡೆಸಲಾಯಿತು. ಕಾಸರಗೋಡು ವ್ಯಾಪಾರಿ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಕೋಮು ಧ್ರುವೀಕರಣ ರಾಜಕೀಯದ ವಿರುದ್ಧ ಐಎನ್ಎಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಐಎನ್ಎಲ್ ಅಭಿಯಾನ ನಡೆಸಲಾಯಿತು. ಕಾಸರಗೋಡು ವ್ಯಾಪಾರಿ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಸಿಎಚ್ ಕುಂಜಂಬು ಉದ್ಘಾಟಿಸಿ ಮಾತನಾಡಿದರು. മതനിരപേക്ഷത അഥവാ സെക്യുലറിസം എന്ന് പറയുന്നത് മതനിരാസമല്ല. അങ്ങനെ ആരെങ്കിലും തിരിച്ചിട്ടുണ്ടെങ്കിൽ എന്തോ മതത്തെ നിഷേധിക്കണമെന്നാണ് കരുതൽ. അങ്ങനെയല്ല. മതേതരത്വം അഥവാ സെക്യുലറിസം എന്ന് പറയുന്നത് എല്ലാ മതങ്ങൾക്കും തുല്യ പരിഗണന എന്നാണ്. എണ്ണം നോക്കാതെ, ഭൂരിപക്ഷം നോക്കാതെ, ഏത് ആചാരാനുഷ്ഠാനങ്ങളൊന്നും നോക്കാതെ എല്ലാ മതങ്ങൾക്കും, നിലനിൽക്കുന്ന എല്ലാ മതങ്ങൾക്കും ഒരുപോലെ പരിഗണന കൊടുക്കുന്ന വിശ്വാസം, ആചാരം, അനുഷ്ഠാനം, അതുപോലെ തന്നെ ആരാധനാലയങ്ങൾ, ഇതെല്ലാം എല്ലാത്തിനും ഒരുപോലെ പരിഗണന ലഭിക്കുന്നതിനെയാണ് മതേതരത്വം എന്ന് പറയുന്നത്. ആ മതേതരത്വം ഈ ഇരുവർഗീയതയും ശക്തിപ്പെടുമ്പോൾ തകർക്കപ്പെടുകയാണ്. ಐಎನ್ಎಲ್ ಜಿಲ್ಲಾಧ್ಯಕ್ಷ ಎಂ ಹಮೀದ್ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಸಂ ಇರಿಕೂರ್ ಮುಖ್ಯ ಭಾಷಣ ಮಾಡಿದರು. ರಾಜ್ಯ ಉಪಾಧ್ಯಕ್ಷ ಮೊಯ್ದೀನ್ ಕುಂಜಿ ಕಳನಾಡ್, ಕಾರ್ಯದರ್ಶಿ ಎಂಎ ಲತೀಫ್, ಸೆಕ್ರೆಟರಿಯೇಟ್ ಸದಸ್ಯ ಎಂ ಇಬ್ರಾಹಿಂ, ಎನ್ಎಲ್ಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಎಂಎ ಜಲೀಲ್, ಎನ್ವೈಎಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಹೀಂ ಬೆಂಡಿಚಾಲ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಆಸೀಸ್ ಕಡಪುರ ಸ್ವಾಗತಿಸಿ ಕಾರ್ಯದರ್ಶಿ ಶಾಫಿ ಸಂತೋಷ್ ನಗರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಎಸ್ ಮೊಹಮ್ಮದ್ ಕುಂಜಿ ಅವರ 2 ಸಣ್ಣ ಕಥಾ ಸಂಕಲನಗಳ ಬಿಡುಗಡೆ ಕಾರ್ಯಕ್ರಮ ಕಾಸರಗೋಡು ರೈಟರ್ಸ್ ಫಾರಂನ ಆಶ್ರಯದಲ್ಲಿ ನಡೆಯಿತು. ಕಾಸರಗೋಡು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಾಗಿತ್ತು ಕಾರ್ಯಕ್ರಮ. ಎಎಸ್ ಮೊಹಮ್ಮದ್ ಕುಂಜಿ ಅವರ 2 ಸಣ್ಣ ಕಥಾ ಸಂಕಲನಗಳ ಬಿಡುಗಡೆ ಕಾರ್ಯಕ್ರಮ ಕಾಸರಗೋಡು ರೈಟರ್ಸ್ ಫಾರಂನ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ನಡೆಯಿತು. ಕೆವಿ ಮಾಣಿಕಂಠದಾಸ್ ಕಥೆಯ ಪರಿಚಯ ಮಾಡಿದರು. ತನಿಮಾ ಕಲಾ ಸಾಹಿತ್ಯ ವೇದಿಯ ಅಧ್ಯಕ್ಷ ಅಬುತ್ವಾಯಿ ಅಧ್ಯಕ್ಷತೆ ವಹಿಸಿದ್ದರು. ಸೈಬೇರಿಯನ್ ಕೋಕ್ಗಳು ಎಂಬ ಪುಸ್ತಕ ಲೇಖಕ ಸುರಭ್ ಶಾಲಾ ಕಲೋತ್ಸವದಲ್ಲಿ ಕಥಾ ರಚನೆಗಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಗೆದ್ದ GVHSS ಮುಳ್ಳೇರಿಯಾದ ವಿದ್ಯಾರ್ಥಿನಿ ಆಯಿಷಾ ಹಿಬಾ ಅವರಿಗೆ ನೀಡಿ, 2 ತಡವು ಪುಳ್ಳಿಗಳು ಎಂಬ ಪುಸ್ತಕವನ್ನು SKV ಕುಮಾರನ್ ಮಾಸ್ಟರ್ ಪದ್ಮನಾಭನ್ ಬ್ಲಾತೂರ್ ಅವರಿಗೆ ನೀಡಿ ಬಿಡುಗಡೆಗೊಳಿಸಿದರು. ರೆಹಮಾನ್ ತಾಯಲಂಗಡಿ ಮುಖ್ಯ ಭಾಷಣ ಮಾಡಿದರು. ചെറുതും വലുതുമായ കഥകൾ നമ്മുടെ മനസ്സിനെ ഇങ്ങനെയാണ് സ്പർശിക്കുന്നത്, എങ്ങനെയാണ് തമ്മിൽ പുതിയ അനുരണനങ്ങൾ ഉണ്ടാക്കുന്നത് എന്നും എസ് മുഹമ്മദ് കുഞ്ഞിയുടെ ഈ 2 കഥാ സമാഹാരങ്ങളിലെ ഓരോ കഥകളും നമ്മളെ ഓർമ്മിപ്പിക്കുന്നു. ഒരു കഥയിൽ നിന്ന് നമ്മുടെ മനസ്സ് മറ്റൊരു കഥയിലേക്കും മറ്റൊരു ജീവിതത്തിലേക്കും മറ്റൊരു അനുഭവങ്ങളിലേക്കും ഇങ്ങനെ ചാടി ചാടി പോകുന്നുവെങ്കിൽ ആ കഥയുടെ ഉള്ളിൽ എന്തോ ഒരു പ്രത്യേകിച്ച് അനുഭവവേദ്യമാകുന്ന കാമ്പുണ്ട് എന്ന് നമുക്ക് തിരിച്ചറിയാൻ കഴിയുന്നു. ಅಮೀರ್ ಪಳ್ಳಿಯಾನ್ ಸ್ವಾಗತಿಸಿದರು. ನಾರಾಯಣನ್ ಪೆರಿಯ, ವಿವಿ ಪ್ರಭಾಕರನ್, ಕುಟ್ಟಿಯಾನಂ ಮೊಹಮ್ಮದ್ ಕುಂಜಿ, ಏರಿಯಾಲ್ ಅಬ್ದುಲ್ಲಾ, ಪಿ ದಾಮೋದರನ್, ಅಶ್ರಫ್ ಅಲಿ ಚೇರಂಗೈ, ಸಿಎಲ್ ಹಮೀದ್, ಬಾಲಕೃಷ್ಣನ್ ಚೆರ್ಕಳ, ರವೀಂದ್ರನ್ ಪಾಡಿ ಮುಂತಾದವರು ಶುಭ ಹಾರೈಸಿದರು. ಎಎಸ್ ಮೊಹಮ್ಮದ್ ಕುಂಜಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಫೆಬ್ರವರಿ 11ರಿಂದ 16ರವರೆಗೆ ನಡೆಯಲಿದೆ. ಇದರ ಭಾಗವಾಗಿ ಶಿವಾರ್ಪಣೆ ಯೋಜನೆಯಂತೆ ಗೋಮಯದ ಶುದ್ಧ ಭಸ್ಮ ತಯಾರಿಗೆ ಚಾಲನೆ ನೀಡಲಾಯಿತು. ಗಣಪತಿ ಭಟ್ ಪತ್ತಡ್ಕ ಚಾಲನೆ ನೀಡಿದರು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಗೋಮಯದ ಶುದ್ಧ ಭಸ್ಮ ತಯಾರಿಗೆ ಚಾಲನೆ ನೀಡಲಾಯಿತು. ಶಿವಾರ್ಪಣಂ ಯೋಜನೆಯಂತೆ ದೇಸಿ ಗೋವಿನ ಗೋಮಯದ ಬೆರಣಿ ತಟ್ಟಿಕೊಡಲು ಕಾರ್ಯಕರ್ತರಿಗೆ ಸೂಚಿಸಲಾಗಿತ್ತು. ಈ ಪ್ರಕಾರ ನಾಡಿನಾದ್ಯಂತ ಅನೇಕ ಮಂದಿ ಬೆರಣಿಯನ್ನು ಸಿದ್ಧಗೊಳಿಸಿದ್ದರು. ಅವುಗಳನ್ನೆಲ್ಲ ಸೋಮಪ್ರದೋಷದ ಶುಭ ದಿನದಂದು ಶ್ರೀ ಕ್ಷೇತ್ರದ ಪರಿಸರದಲ್ಲಿ ಸಂಗ್ರಹಿಸಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷ ಗಣಪತಿ ಭಟ್ ಪತ್ತಡ್ಕ ಅಗ್ನಿಸ್ಪರ್ಶಗೈದು ಚಾಲನೆ ನೀಡಿದರು. ಬ್ರಹ್ಮಕಲಶೋತ್ಸವ ಸಮಿತಿ ಸಂಯೋಜಕ ಡಾಕ್ಟರ್ YB ಕೃಷ್ಣಮೂರ್ತಿ, ಕಿರಣಾ ಕೃಷ್ಣಮೂರ್ತಿ, ಡಾಕ್ಟರ್ ಅನ್ನಪೂರ್ಣೇಶ್ವರಿ ಏತಡ್ಕ, ರಾಜಗೋಪಾಲ ಬೇಳೇರಿ, ಶಂಕರ್ ರೈ ಕುಂಬತ್ತೊಟ್ಟಿ, ವಿಶ್ವನಾಥ ರೈ, ಕೃಷ್ಣ ರೈ, ಕೇದಂಬಾಯಿ ಮೂಲೆ, ಶ್ರೀಧರ ಭಟ್, ವಿಷ್ಣು ಭಟ್ ಸಾಲೆತ್ತಡ್ಕ, ಶಾಂತ, ಶ್ರೀನಿವಾಸ ಭಟ್, ಕೋಟೆ ವಿಶ್ವೇಶ್ವರ ಭಟ್ ಮೊದಲಾದ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅಜಿಕ್ಕಳ ಮೂಲೆ ನಾರಾಯಣ ಭಟ್ 10 ಮಡಲನ್ನು ಹೆಣೆದು ಶ್ರೀ ಕ್ಷೇತ್ರಕ್ಕೆ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಪಳ್ಳತಡ್ಕ ವಲಯದ 263ನೇ ಪ್ರತಿರುದ್ರ ಪಾರಾಯಣ 21 ಜನ ರುದ್ರಪಾಠಕರಿಂದ ನಡೆಯಿತು. ಬ್ರಹ್ಮಕಲಶೋತ್ಸವ ಸಮಿತಿಯ ಧಾರ್ಮಿಕ ವಿಭಾಗದ ಸಂಚಾಲಕ ಚಂದ್ರಶೇಖರ್ ರಾವ್ ಕಡೆಕಲ್ಲು, ಗಣರಾಜ ಕಡೆಕಲ್ಲು ಕಾರ್ಯಕ್ರಮ ಸಂಯೋಜಿಸಿದ್ದರು. ಚಂದ್ರಶೇಖರ ಎತ್ತಡ್ಕ ನಿರೂಪಿಸಿ ಧನ್ಯವಾದವಿತ್ತರು.
ನ್ಯೂಸ್ ಬ್ಯೂರೋ ಕಾಸರಗೋಡು. ಚಂದನಡ್ಕ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಚಂದನಡುಗ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಶುಕ್ರವಾರ ಸಾಯಂಕಾಲ ಕಾರಡ್ಕ ನಾರಂತಟ್ಟ ತರವಾಡಿನಿಂದ ಕ್ಷೇತ್ರಕ್ಕೆ ಭಂಡಾರ ಘೋಷಯಾತ್ರೆ ನಡೆಯಿತು. ಕ್ಷೇತ್ರ ಮಹಿಳಾ ಸಮಿತಿ ವತಿಯಿಂದ ತಿರುವಾತಿರ ನಡೆಯಿತು. ನೀಲೇಶ್ವರ ಆಂಜಟೊಂಬಲ ಸಿಡಿಮದ್ದು ದುರಂತದ ಸಲುವಾಗಿ ಸಮುದಾಯದ ಸದಸ್ಯರು ಸಂಗ್ರಹಿಸಿದ ಧನ ಸಂಗ್ರಹ ಸಮರ್ಪಣೆ ನಡೆಯಿತು. ಪದವೇರನ್ ದೈವದ ಬೆಳ್ಳಾಟ ನಡೆಯಿತು. ನಂತರ ದೈವಕೋಲಗಳ ಕುಳಿಚಾಟ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಾಮಂಜೂರು ಶ್ರೀ ಶಾಸ್ತವೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಪ್ರತಿಷ್ಠಾ ದಿನಾಚರಣೆ ಭಕ್ತಿಪೂರ್ವಕವಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ವಾಮಂಜೂರು ಶ್ರೀ ಶಾಸ್ತವೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಪ್ರತಿಷ್ಠಾ ದಿನಾಚರಣೆ ಬಾಡಾಜಿ ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ಭಕ್ತಿಪೂರ್ವಕವಾಗಿ ನಡೆಯಿತು. ಬೆಳಗ್ಗೆ ದೇವತಾ ಪ್ರಾರ್ಥನೆ, ಗಣಹೋಮ, ಕಲಶಾಭಿಷೇಕ, ಏಕಾದಶ ರುದ್ರಾಭಿಷೇಕ ನಡೆಯಿತು. ನಂತರ ವಿವಿಧ ಭಜನಾ ತಂಡಗಳಿಂದ ಭಜನೆ ನಡೆಯಿತು. ಅಪರಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಸೌಖ್ಯ ಬಾಧಿತರ ಹಾಗೂ ವಯೋವೃದ್ಧರ ಆರೋಗ್ಯ ಕ್ಷೇಮಕ್ಕಾಗಿ ಕಾರ್ಯಾಚರಿಸುವ ಪ್ಯಾಲಿಯೇಟಿವ್ ಕೇರ್ನ ಫಲಾನುಭವಿಗಳ ಸ್ನೇಹ ಸಂಗಮ ಕಾರ್ಯಕ್ರಮ ಪೆರ್ಲದ ಭಾರತಿ ಸದನದಲ್ಲಿ ಜರುಗಿತು. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಉದ್ಘಾಟಿಸಿದರು. ಅಸೌಖ್ಯ ಬಾಧಿತರ ಹಾಗೂ ವಯೋವೃದ್ಧರ ಆರೋಗ್ಯ ಕ್ಷೇಮಕ್ಕಾಗಿ ಕಾರ್ಯಾಚರಿಸುವ ಪ್ಯಾಲಿಯೇಟಿವ್ ಕೇರ್ನ ಫಲಾನುಭವಿಗಳ ಸ್ನೇಹ ಸಂಗಮ ಕಾರ್ಯಕ್ರಮ ಪೆರ್ಲದ ಭಾರತಿ ಸದನದಲ್ಲಿ ಜರುಗಿತು. ಹೆಣ್ಮಕಜಿ ಗ್ರಾಮ ಪಂಚಾಯತ್ ಹಾಗೂ ಪೆರ್ಲ ಕುಟುಂಬ ಆರೋಗ್ಯ ಕೇಂದ್ರದ ಜಂಟಿ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಹೆಣ್ಮಕಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಉದ್ಘಾಟಿಸಿದರು. ಪುನರ್ವಸತಿ ಕೇಂದ್ರ ಲೇಖಕದಲ್ಲಿ ಆಗಿದೆ. ಗಾಂಭೀರ್ಯ ಮತ್ತು ಅವತ್ತಿನ ಹೆಚ್ಚೆಯಾದಂಥ ತಿರುಮಲೇಶ್ವರರು ಬಳಿಕೊಟ್ಟದ್ದು. ಆಗ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಮಾತ್ರವಲ್ಲ, ವಿವಿಧ ಅಂಗನವಾಡಿ ಕಟ್ಟಡಗಳು, ಅದೇ ರೀತಿ FWC ಕಟ್ಟಡಗಳು, ಇದೆಲ್ಲ ಅವತ್ತು ಕೊಟ್ಟಂತಹ ಪದ್ಧತಿ. ಆದರೆ ಅವತ್ತು ಪುನರ್ವಸತಿ ಕೇಂದ್ರದಲ್ಲಿ ಕೊಟ್ಟಿದ್ರು ಕೂಡ ನಮಗೆ ಈ ಪ್ರಯೋಜನ ಈಗಾಗಲೇ ನಮ್ಮ FSCಗೆ ದೊಡ್ಡ ಒಂದು ಕಟ್ಟಡ ಭಾಗ್ಯನಿಗೆ ಸಿಕ್ಕಿದ್ದು. ಪಂಚಾಯತ್ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಶ್ರೀ ಏಕುಲಾಲ್ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಪ್ಯಾಲಿಯೇಟಿವ್ ಕೇರ್ ಫಲಾನುಭವಿಗಳಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಉಪಾಧ್ಯಕ್ಷೆ ರಮ್ಲಾ, ಬ್ಲಾಕ್ ಪಂಚಾಯತ್ ಸದಸ್ಯ ಕೆಪಿ ಅನಿಲ್ ಕುಮಾರ್, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎಸ್ ಗಾಂಬೇರ್, ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷಿ, ಪಂಚಾಯತ್ ಸದಸ್ಯರಾದ ರಾಮಚಂದ್ರ, ಎಂ ನರಸಿಂಹ ಪೂಜಾರಿ, ಉಷಾ ಕುಮಾರಿ, ಇಂದಿರಾ, ಆಶಾಲತಾ, ಕುಸುಮಾವತಿ, ಆಯುರ್ವೇದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಕೆ, ಹೋಮಿಯೋಪತಿ ವೈದ್ಯಾಧಿಕಾರಿ ಡಾಕ್ಟರ್ ಶೀತಲ್ ಸುಸಾನ್ ಫಿಲಿಪ್ ಮುಂತಾದವರು ಉಪಸ್ಥಿತರಿದ್ದರು. ಪ್ಯಾಲಿಯೇಟಿವ್ ನರ್ಸ್ ಜೋಸ್ಮಿ ಜಾರ್ಜ್ ವರದಿ ಮಂಡಿಸಿದರು. ಡಾಕ್ಟರ್ ಗ್ರೀಷ್ಮಾ ಪಿಆರ್ ಸ್ವಾಗತಿಸಿ ಹೆಲ್ತ್ ಇನ್ಸ್ಪೆಕ್ಟರ್ ಬಸಂತ ಕುಮಾರ್ ಧನ್ಯವಾದವಿತ್ತರು. ಬಳಿಕ ವಿವಿಧ ಮನೋರಂಜನೆಯ ಕಾರ್ಯಕ್ರಮಗಳು ಜರುಗಿದವು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಹುಬ್ಬಳ್ಳಿ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಘಟಕದ ವತಿಯಿಂದ ದಾಸವರೇಣ್ಯ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ, ವಿಚಾರಗೋಷ್ಠಿ, ಕವಿಗೋಷ್ಠಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಗಡಿನಾಡು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ಸಾಹಿತ್ಯ ಗಾನನೃತ್ಯ ವೈಭವವು ಅತ್ಯಂತ ವರ್ಣರಂಜಿತವಾಗಿ ನಡೆಯಿತು. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಹುಬ್ಬಳ್ಳಿ ಇದರ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಘಟಕದ ವತಿಯಿಂದ ಉಡುಪಿ ಅಂಬಲಪಾಡಿ ಶ್ರೀ ಜನಾರ್ದನ ಮಹಂಕಾಳಿ ದೇವಸ್ಥಾನದ ಶ್ರೀ ಭವಾನಿ ಮಂಟಪದಲ್ಲಿ ದಾಸವರೇಣ್ಯ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ, ವಿಚಾರಗೋಷ್ಠಿ, ಕವಿಗೋಷ್ಠಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಹಿರಿಯ ಚೇತನ ಕುಡುಗೈದಾನಿ ವಿಶ್ವನಾಥ ಶೆಣೈಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಅಂಬಲಪಾಡಿ ದೇವಸ್ಥಾನದ ಧರ್ಮದರ್ಶಿಗಳು ಡಾಕ್ಟರ್ ನಿ.ಬಿ. ವಿಜಯ ಬಲ್ಲಾಳ ಉದ್ಘಾಟಿಸಿದರು.
ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ರಾಜ್ಯ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ, ಡಾಕ್ಟರ್ ಸುರೇಶ್ ನೆಗಲಗುಳಿ, ಶಾಂತಾ ಪುತ್ತೂರು, ಯುಜಿ ನಾಯಕ್, ರಾಜು ಎನ್ ಆಚಾರ್ಯ, ಸೋಮಶೇಖರ ಶೆಟ್ಟಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ಸಾಹಿತ್ಯ ಗಾನ ನೃತ್ಯ ವೈಭವವು ಅತ್ಯಂತ ವರ್ಣರಂಜಿತವಾಗಿ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ಸಾಹಿತ್ಯ ಪ್ರಸ್ತುತಿ ಹಾಗೂ ನಿರೂಪಣೆಯೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಪ್ರತಿಮ ಕಲಾವಿದರಾದ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಪೂಜಶ್ರೀ, ಅಶ್ವಿನಿ ಐತಾಳ್, ಆದಿತಿ ಮೆಹಂದಳೆ ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದರು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಹಾಗೂ ಗುರುರಾಜ್ ಕಾಸರಗೋಡು ಅವರನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಲು ಹೊದಿಸಿ ಪುಸ್ತಕ ನೀಡಿ ಪುರಸ್ಕರಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ ಸಂಸ್ಥೆಯ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ಹಾಗೂ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಅಭಿನಂದನಾ ಪತ್ರ ಹಾಗೂ ಪುಸ್ತಕ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಸಾವಿತ್ರಿ ಮನೋಹರ್ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿರತೆಯೊಂದು ಬಾವಿಗೆ ಬಿದ್ದು ಸಾವನ್ನಪ್ಪಿದ ಘಟನೆ ಆದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಡೂರಿನಲ್ಲಿ. ಕುಂಬಳೆ ಆರಿಕಾಡಿಕೋಟೆಯಲ್ಲಿ ನಿಧಿ ಬೇಟೆ, ಮುಜೀಬ್ ಕಂಬರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ. ಕೆಎಸ್ಆರ್ಟಿಸಿ ನೌಕರರು ಕುಟುಂಬ ಸದಸ್ಯರ ವತಿಯಿಂದ ಮಾರ್ಚ್ ಹಾಗೂ ಪ್ರತಿಭಟನಾ ಒಕ್ಕೂಟ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಕೋಮು ಧ್ರುವೀಕರಣ ರಾಜಕೀಯದ ವಿರುದ್ಧ ಐಎನ್ಎಲ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಅಭಿಯಾನ, ಕಾಸರಗೋಡು ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.